ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾರಿಗೆ ಕುಚ್ಚು ಹಾಕೋದು ಯಾವ ಥರ ಅಂತ ತಿಳ್ಕೊಳ್ಳೋಣ. ಸೊ ಕಸ್ಟಮರು ನನಗಿದ್ದಾರೆ. ಪೀಕಾಕ್ ಬ್ಲೂ ಡಬಲ್ ಕಲರಲ್ಲಿದೆ ಈ ಸ್ಯಾರಿ. ಸ್ಯಾಟಿನ್ ಕ್ಲಾತ್ ಥರ ಬಂದಿದೆ ಈ ಸ್ಯಾರಿ ಫುಲ್ಲು ಡಬಲ್ ಕಲರಲ್ಲಿ. ಸೊ ಇದಕ್ಕೆ ನಾನು 2 ಟೈಪ್ಸ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ. ಯಾಕಂತರ ಕುಚ್ಚನ್ನ ಹಾಕೋದು ಅಂತ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 4 ಎಳೆ ಜರಿ ದಾರನ ತಗೊಂಡಿದ್ದೀನಿ. ಇಲ್ಲಿ ನಾವು 2 ದಾರನ ಇಟ್ಕೊಂಡು ಈ ಥರ ಇಲ್ಲಿ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡ್ರೆ ನೋಡಿ, ಈ ಥರ ಕರೆಕ್ಟಾಗಿ ಇಟ್ಕೊಂಡು ಈ ಥರ ನಾವು ಇಲ್ಲಿ ಗಂಟನ್ನ ಹಾಕ್ಕೋಬೇಕು. ದಾರ ಆ ಕಡೆ ಈ ಕಡೆಗೆ ಈ ಥರ ಒಂದು ಮೇಲಕ್ಕೆ ಒಂದು ಕೆಳಗಡೆಗೆ ಅದು ಬರಲ್ಲ. ಈ ಥರ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕರೆಕ್ಟಾಗಿ ಈ ಥರ ಇರುತ್ತೆ. ಈ ಥರ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ನೋಡಿ ಈ ಥರ ನೋಡಿ ನಾನು ಗುಂಪಿನ ಈ ಥರ ಚುಚ್ಕೊಂಡಿದ್ದೀನಿ ಅಲ್ಲಲ್ಲಿ. ಯಾಕಂತಂದರೆ ಇದು ತುಂಬ ಜಾರುತ್ತೆ ಸ್ಯಾರಿ, ಅದರಿಂದ ಈ ಥರ ಹಾಕೊಂಡ್ಬಿಟ್ರೆ ಇದು ಈ ಕೆಳಗಡೆಗೆ ಬಂದುಬಿಡಲ್ಲ. ಪಂಪ್ಕಿನ್ ಬೀಡ್ಸ್ ಥರ ಬರುತ್ತಲ್ವ, ಆ ಥರ ತೊಗೊಂಡಿದ್ದೀನಿ. ಈ ಬೀಡ್ಸ್ಗೆ ನೀವಿಲ್ಲಿ ಈ ಥರ ಟೇಪ್ನ ತೊಗೊಂಡು ನೀವು ಈ ಥರ ಮೆಜರ್ ಮಾಡ್ಕೋಬೇಕು, ಎಷ್ಟು ಇಂಚಿಗೆ ಇಟ್ಕೋಬೇಕು ಅಂತ. ಸೊ ನಾನಿಲ್ಲಿ 1 ಇಂಚ್ಗೆ ಮೆಜರ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಿಮಗೆ ಬೇಕಾದರೆ ಸ್ವಲ್ಪ ದೂರ ಅಂದರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚಿಗೆ ನಾನು ಕುಚ್ಚನ್ನ ಕಟ್ತಾಯಿದ್ದೀನಿ. ಸೊ 1 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕರಲ್ಲಿ ಈ ಥರ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಕುಚ್ಚನ್ನ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ನಾನು ಸ್ವಲ್ಪ ಉದ್ದನೇ ತೊಗೊಂಡಿದ್ದೀನಿ. ಐರನ್ ಮಾಡಿ ಥ್ರೆಡ್ನ ಸುತ್ತಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಥ್ರೆಡ್ನ ಸುತ್ತಿ ಇಟ್ಕೊಂಡಿದ್ದೀನಿ ಸೇಮ್ ಕಲರಲ್ಲಿ. ನಾನಿಲ್ಲಿ 80 ದಾರನ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೂ ಜಾಸ್ತಿ ತೊಗೋಬೋದು. ನಾನು ಈ ಬೀಡ್ಸ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ. 80 80 + 80 160 ಆಗುತ್ತೆ. ಸೊ ನನಗಷ್ಟು ಸಾಕು. ನಿಮ್ಗೆ ಬೇಕಾದರೆ ಇನ್ನೂ ದಪ್ಪ ಬೀಡ್ ಬರುತ್ತೆ ಅಂದರೆ ನೀವು ಇನ್ನೂ ಜಾಸ್ತಿ ಥ್ರೆಡ್ನ ತೊಗೋಬೋದು. ನೋಡಿ ನಾವು ಇಲ್ಲಿ ಒಂದು ಹೋಲ್ನ ಮಾಡ್ಕೊಬೇಕು. ಒಂದು ದಪ್ಪ ಸೂಜಿ ಇಲ್ಲ ಕ್ರೋಶಾದಲ್ಲಿ ನೀವು ಈ ಥರ ಹೋಲ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಬೀಡ್ಸ್ನ ಈ ಥರ ಸೇರಿಸ್ಬೇಕು. ಹೀಗೆ ನಾನು ಕೆಳಗಡೆಯಿಂದ ತಗೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಈ ಥರ ಎಳ್ಕೋಬೇಕು. ನೆಕ್ಸ್ಟ್ ಇದ್ರೊಳಗಡೆನೆ ಹೀಗೆ ಮತ್ತೆ ಈ ದಾರನ ಇದ್ರೊಳಗಡೆಯಿಂದ ಎಳ್ಕೋಬೇಕು. ನೋಡಿ, ಈ ಥರ ಕರೆಕ್ಟಾಗಿ ನೀಟಾಗಿ ಈ ಥರ ಹೇಳ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ಕುಚ್ಚು. ಅದಕ್ಕೆ ನಾವು ಜರಿ ಥ್ರೆಡ್ನ ಸುತ್ಕೋಬೇಕು. ನೋಡಿ, ನಾನಿಲ್ಲಿ 1.5 ಇಂಚಿಗೆ ಕಟ್ ಮಾಡ್ತಾಯಿದ್ದೀನಿ. ಟೇಪ್ನ ಈ ಥರ ಇಟ್ಕೊಂಡು ಈ ಥರ 1.5 ಇಂಚ್ ಈ ಥರ ಬರುತ್ತಲ್ವ, ಇಲ್ಲಿಂದ ಮೇಲಿಂದ ಈ ಥರ ಇಟ್ಕೊಂಡ್ರೆ 1.5 ಇಂಚಿಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಕುಚ್ಚು ನೀಟಾಗಿ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಫಿನಿಶಿಂಗು ನಾವು ಈ ಥರ ಟೇಪಿಂದ ಈ ಥರ ಮೆಜರ್ ಮಾಡಿಕೊಂಡು ನೋಡಿದ್ರೆ ಈ ಥರ 1 ಇಂಚಿಗೆ ನಾವು ಕುಚ್ಚನ್ನ ಕಟ್ಕೋಬೇಕು. ಇನ್ನೂ ಉದ್ದ ಬೇಕಾದರೆ ಉದ್ದ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ನೋಡಿ, ಇಷ್ಟೇ. ಇದಕ್ಕೆ ನಾವು ಜರಿ ಥ್ರೆಡ್ನ ನಾನು ಹಿಂದಗಡೆಯಿಂದ ಈ ಥರ ದಾರನ ಇಟ್ಕೊತಾ ಇದ್ದೀನಿ. ನೀವು 2 ಎಳೆ ದಾರನ ತಗೋಬೋದು, ಇಲ್ಲಾಂದರೆ 4 ಎಳೆ ದಾರನ ತಗೋಬೋದು. 4 ಎಳೆ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ದಾರ ದಪ್ಪ ಬರುತ್ತೆ ಅಲ್ವಾ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸುತ್ಕೊಂಡ್ಬಿಡ್ತೀನಿ ನಾನು. ಫಸ್ಟು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು ಟೈಟಾಗಿ. ಈ ಕಡೆ ಹಿಂದಗಡೆ ತಿರುಗಿಸ್ಕೊಂಡು ಈ ಥರ ಹಾಕಿದ್ಮೇಲೆ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾನು ಈ ಥ್ರೆಡ್ ಒಳಗಡೆ ಈ ಥರ ದಾರನ ತಗೊತಾ ಇದ್ದೀನಿ. ಥ್ರೆಡ್ ಒಳಗಡೆಯಿಂದ ದಾರನ ತಗೊತಾ ಇದ್ದೀನಿ. ನೀವು ಜರಿ ಥ್ರೆಡ್ ಕಾಣಿಸೋ ಥರನೂ ಮುಂದಗಡೆಗೆ ಹಾಕ್ಕೋಬೋದು. ಇಲ್ಲ ಫಿನಿಶಿಂಗ್ ನೀಟಾಗಿ ಅದು ಥ್ರೆಡ್ ಕಾಣಿಸ್ಬಾರ್ದು ಅಂದರೆ ಹಿಂದೆಗೆ ಈ ಥರ ನೀವು ಥ್ರೆಡ್ನ ತಗೋಬೋದು. ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಕುಚ್ಚು ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣ್ತಿದೆ ಅಲ್ವಾ. ಸೊ ಇದೇ ಥರ ಸ್ಯಾರಿ ಫುಲ್ ಕಟ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ಬ್ಲೂ ಕಲರ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ,
ಗ್ರೀನ್ ಕಲರಲ್ಲಿ ಇವಾಗ ಕುಚ್ಚನ್ನ ಕಟ್ಕೊಳ್ಳೋಣ. ನೋಡಿ, ಗ್ರೀನ್ ಕಲರ್ ಥ್ರೆಡ್ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹೋಲ್ ಮಾಡಿಕೊಂಡು ಕ್ರೋಶಾ ಅಥವಾ ಇದ್ರ ಸಹಾಯದಿಂದ, ಸೂಜಿ ಸಹಾಯದಿಂದ ಹೋಲ್ ಮಾಡಿಕೊಂಡು ನೋಡಿ ಈ ಥರ ಬೀಡ್ ಒಳಗಡೆನೆ ನೋಡಿ ಕಾಣಿಸ್ತಿದೆ ಅಲ್ವಾ, ಬೀಡ್ ಒಳಗಡೆನೆ ದಾರ ಬರೋ ಥರ ಈ ಥರ ಅದರೊಳಗಡೆನೆ ಚುಚ್ಕೋಬೇಕು. ನೀಟಾಗಿ ದಾರ ಎಲ್ಲ ಒಳಗಡೆನೆ ಇರಬೇಕು, ಮೇಲೆ ಕಾಣಿಸ್ತೀರ ನೀಟಾಗಿ ಅದನ್ನು ಸರಿ ಮಾಡ್ಕೋಬೇಕು. ನೋಡಿ ಈ ಥರ ನಾನು ಹೇಗೆ ಮಾಡ್ತಾಯಿದ್ದೀನಿ ಅದೇ ಥರ ನೀಟಾಗಿ ಬರಬೇಕು. ಆ ಥರ ಮಾಡ್ಕೊಂಡಾದಮೇಲೆ ಜರಿ ಥ್ರೆಡ್ ಏನಿದೆ ಅದನ್ನು ನಾವು ತಗೊಂಡು ಈ ಥರ ಕೆಳಗಡೆಯಿಂದ ಅಂದರೆ ಹಿಂದಗಡೆಯಿಂದ ಅದನ್ನು ಎಳ್ಕೊಂಡು ಗಂಟು ಹಾಕ್ಕೋಬೇಕು. 1 ರೌಂಡ್ 2 ರೌಂಡ್ಸ್ನ ಸುತ್ತಕೊಂಡು ಒಂದು ನಾಟ್ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ನಾಟ್ ಹಾಕ್ಕೋಬೇಕು. ಮತ್ತು ಜರಿ ಥ್ರೆಡ್ಡು ಎಷ್ಟು ಸುತ್ತಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಸುತ್ಕೊಂಡಾದಮೇಲೆ ಹಿಂದೆ ತಿರುಗಿಸ್ಕೊಂಡು ಕುಚ್ಚನ್ನ ಹಿಂದೆ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಚುಚ್ಚಿ ಈ ಥರ ಚುಚ್ಚಿ ಅದನ್ನು ನಾವು ಏನು ಸುತ್ಕೊಂಡಿರ್ತೀವಿ ಅದರೊಳಗಡೆಯಿಂದ ಚುಚ್ಚಿ ಈ ಥರ ತೆಗೆದು ನೀಟಾಗಿ ಕುಚ್ಚು ಬರೋ ಥರ ನಾವು ಕಟ್ ಮಾಡ್ಕೋಬೇಕು ಟೇಪ್ನ ಸಹಾಯದಿಂದ. ಇಲ್ಲ ನಿಮಗೆ ಅಲ್ಲಿ ಕುಚ್ಚು ಕಟ್ಟಿರ್ತೀವಲ್ವ ಸೇಮ್ ಅದೇ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡಿಕೊಂಡ್ರೆ ಮುಗೀತು. ಇಷ್ಟೇ ಕುಚ್ಚು. ಎಷ್ಟು ನೀಟಾಗಿದೆ ಅಂತ ನೋಡಿ. ಈ ವಿಡಿಯೋ ನಾನು ಸ್ವಲ್ಪ ಬೇಗನೆ ಫಿನಿಷ್ ಮಾಡಿಬಿಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.